ಎಲ್ರಿಗೂ ನಮಸ್ಕಾರ. ಬ್ಯಾಚುಲರ್ ಬಿರಿಯಾನಿ ಚಾನಲ್ಗೆ ಮತ್ತೆ ಮರಳಿ ಸ್ವಾಗತ. ಮತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಹೊಸ ವಿಡಿಯೋ ಏನಂದರೆ, ಮನೇಲಿ ತರಕಾರಿ ಇಲ್ಲ ಅಂದರೆ ಈಸಿಯಾಗಿ ಏನಾದರೂ ಮಾಡಬೇಕಲ್ಲ, ಸಾಂಬಾರು ತಿನ್ನಬೇಕಲ್ಲ ಬ್ಯಾಚುಲರ್ಗೆ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಒಂದು 6 ಟೊಮೆಟೊ ತಗೊಳ್ಳಿ, ಒಂದು 6 ಮೆಣಸಿನ್ಕಾಯಿ, ಒಂದು ಏನದು ಎಳೆನೋ ಏನೋ ಅಂತಾರೆ, ಒಂದು ಫುಲ್ಲು ಬೆಳ್ಳುಳ್ಳಿ ತಗೊಳ್ಳಿ, ಆಮೇಲೆ ಶುಂಠಿ ತಗೊಳ್ಳಿ, ಶುಂಠಿ ಸೊಪ್ಪು ಇಷ್ಟನ್ನು ತಗೊಳ್ಳಿ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇಷ್ಟೇ. ನಿಮ್ಮ ಮನೇಲಿ ಸ್ವಲ್ಪ ಕಾಯಿ ಇದ್ದರೆ ಕಾಯಿ ಒಂಚೂರು ತಗೊಳ್ಳಿ. ಇನ್ನೇನು ಮಾಡಬೇಕು ಅಂತ ಹೇಳ್ತೀನಿ. ಈ ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿನ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಇವನ್ನೆಲ್ಲ ನೀರೊಳಗಡೆ ಹಾಕೊಳ್ಳಿ. ಮತ್ತು ಜೀರಿಗೆ ಹಾಕೊಳ್ಳಿ. ಜೀರಿಗೆ ಹಾಕಿದ್ಮೇಲೆ ಕಾಳು ಮೆಣಸನ್ನ ಹಾಕೊಳ್ಳಿ. ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಬೇಯಾಕಿಡಿ. ಇವಾಗ ಅದನ್ನು ಬೇಯಾಕಿಟ್ಟಿನಿ. ಲೋ ಫ್ಲೇಮಲ್ಲಿ ಇಡಿ. ಅದು ಫುಲ್ಲು ಕುದಿ ಬಂದು ಟೊಮೆಟೊ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು, ಅಲ್ಲಿವರೆಗೂ ಬೇಯೋ ಥರ ಬಿಡಿ. ಇನ್ನೊಂದು ಹೇಳೋದು ಮರ್ತೋಗಿದೆ, ನಿಮ್ಮ ಮನೇಲಿ ಏನಾದ್ರು ಹುಣ್ಸೆಹಣ್ಣು ಇದ್ದರೆ ಹುಣ್ಸೆಹಣ್ಣು ಹಾಕೊಳ್ಳಿ. ಟೊಮೆಟೊ ಜಾಸ್ತಿ ಹುಳಿ ಇದ್ದರೆ ಹುಣ್ಸೆಹಣ್ಣು ಏನು ಬೇಡ, ಕಮ್ಮಿ ಹುಳಿ ಇದೆ ಅಂದರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೋಬಿಡಿ. ಕರೆಕ್ಟಾಗಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ. ಇವಾಗ ಏನು ಮಾಡಿ ಅಂದರೆ, ನೀರನ್ನ ಮತ್ತು ಈ ಟೊಮೆಟೊ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ನೀರು ಚೆಲ್ಲಕ್ಕೆ ಹೋಗಬೇಡಿ, ನೀರಿಂದನೇ ನಾವು ಸಾಂಬಾರು ಮಾಡೋಣ. ಸೊ ಇವಾಗ ಟೊಮೆಟೊನ ಬೇರೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೊಮೆಟೊನ ತಣ್ಣಗೆ ಹಾಕ್ಬಿಡಿ. ಆಮೇಲೆ ಸಿಪ್ಪೆ ಬಿಡಿಸ್ಕೊಳ್ಳಿ. ಸಿಪ್ಪೆ ಬಿಡಿಸಿ ಒಂದು ಜಾರ್ಗೆ ಹಾಕೊಂಡಿದ್ದೀನಿ. ಇದು ತೆಂಗಿನಕಾಯಿ ಹಾಕೋಬೇಕು. ನನ್ನ ಹತ್ರ ತೆಂಗಿನಕಾಯಿ ಇಲ್ಲ, ಸೊ ಕಡಲೆ ಬೀಜ ಹಾಕೋತಿದ್ದೀನಿ. ನಿಮ್ಮ ಹತ್ರ ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಹಾಕೊಳ್ಳಿ. ಕಡಲೆ ಬೀಜ ತೆಂಗಿನಕಾಯಿ ಎರಡು ಸೇಮ್ ವರ್ಕ್ ಮಾಡೋದ್ರಿಂದ ನೀವು ಯಾವುದಾದ್ರೂ ಹಾಕೋಬೋದು. ನೀರೇನು ಹಾಕಕ್ಕೆ ಹೋಗ್ಬೇಡಿ, ಹಂಗೆ ರುಬ್ಕೊಂಡಿದ್ದಾಗಿದೆ. ನೀವು ಈ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ರಲ್ಲ, ಆ ಪಾತ್ರೆ ನೀರನ್ನ ಇದೇ ರುಬ್ಬಿರೋ ಜಾರ್ಗೆನೆ ಹಾಕೋಬಿಡಿ. ಹಾಕ್ಕೊಂಡು ಒಂದು ರೌಂಡ್ ಗ್ರೈಂಡ್ ಬೇಕಾದ್ರೆ ಮಾಡ್ಕೊಬಿಡಿ. ಯಾಕಂದರೆ ಈ ಪಾತ್ರೆ ಖಾಲಿ ಬೇಕಲ್ಲ, ಅದಕ್ಕೆ ಒಗ್ಗರಣೆ ಹಾಕೋದು. ಸೊ ಅದನ್ನು ಇನ್ನೊಂದು ರೌಂಡ್ ಬೇಕಂದರೆ ಗ್ರೈಂಡ್ ಮಾಡ್ಕೊಳ್ಳಿ. ಪಾತ್ರೆ ಕಾಯ್ದಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು. ಅದೇ ಬಾಣಲಿಗೆನೆ ಸಾಸಿವೆ ಹಾಕೊಳ್ಳಿ. ಮತ್ತೆ ಜೀರಿಗೆ ಹಾಕೊಳ್ಳಿ. ಜೀರಿಗೆ ಹಾಕ್ತಿದ್ದಂಗೆ ಕರಿಬೇವು ಹಾಕೋಬಿಡಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮೆಣಸಿನ್ಕಾಯಿ ಹಾಕೊಳ್ಳಿ. ಅದಕ್ಕೆ ಇವಾಗ ಕಟ್ ಮಾಡ್ಕೊಂಡಿದ್ರಲ್ಲ ಅದಕ್ಕೇನೆ ಕಟ್ ಮಾಡಿದ್ದು ಈರುಳ್ಳಿ ಹಾಕೊಂಡ್ಬಿಡಿ ಅದೇ ಬಾಣಲಿಗೆ. ಈರುಳ್ಳಿನ ಕರೆಕ್ಟಾಗಿ ಫ್ರೈ ಮಾಡಿಕೊಟ್ಟೆ. ಈರುಳ್ಳಿ ಕರೆಕ್ಟಾಗಿ ಫ್ರೈ ಆದಮೇಲೆ ರುಬ್ಬಿದ್ರಲ್ಲ ಅದನ್ನು ಸಾಂಬಾರ್ಗೆ ಹಾಕ್ಕೊಳ್ಳಿ, ಆ ಬಾಣಲಿಗೆ. ಸಾಂಬಾರು ಕುದಿ ಬಂದಿದೆ. ಇದಕ್ಕೊಂದು ಸ್ಪೂನು ಸಾಂಬಾರು ಪೌಡ್ರ್ ಹಾಕೊಳ್ಳಿ. ಮತ್ತು 1 ಟೀ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಬೇಡಿ, 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರದ ಪುಡಿ ಬೇಕಂದರೆ ಖಾರದ ಪೌಡ್ರ್ ಹಾಕೊಳ್ಳಿ ನೀವು. ನಂದು ಆಲ್ರೆಡಿ ಖಾರ ಜಾಸ್ತಿ ಇರೋದ್ರಿಂದ ನಾನು ಖಾರದ ಪುಡಿ ಹಾಕತ್ತಿಲ್ಲ. ತಿಳಿ ಸಾರು ರೆಡಿ ಆಗಿದೆ. ಇದು ಕರೆಕ್ಟಾಗಿ ಕುದಿ ಬರೋ ತನಕ ಬಿಟ್ಬಿಟ್ಟು ಊಟ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂಚೂರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.